ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತಲ್ವಾ 2026. ಸೊ ಹೊಸ ಸ್ಕಿಲ್ ಏನಾದರೂ ಕಲಿಬೇಕು ಅಂತಿದ್ದರೆ ನೀವು ಯೋಚನೆ ಮಾಡ್ತಾಯಿದ್ರೆ ಡೆಫಿನೆಟಾಗಿ ಸೀರೆ ಕುಚ್ಚು ಬೆಸ್ಟ್ ಅಂತ ಹೇಳ್ತೀನಿ. ನೀವು ಈ ಒಂದು ಹೊಸ ಸ್ಕಿಲ್ ಕಲ್ತ್ಕೊಂಡು ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು, ಅದೂ ಮನೆಯಿಂದನೇ. ಓಕೆನಾ, ಝೀರೋ ಇನ್ವೆಸ್ಟ್ಮೆಂಟು. ಹಾಗೆ ನೀವು ಮನೆಯಿಂದಲೇ ನೀವು ನಿಮ್ಮ ಓನ್ ಟೈಮಲ್ಲಿ ನೀವು ಆರಾಮಾಗಿ ಈ ಥರ ಸೀರೆ ಕುಚ್ಚು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನೀವು ನಿಮ್ಮ ಕಸ್ಟಮರ್ಸ್ಗೆಲ್ಲ ಹಾಕ್ಕೊಡ್ಬೋದು. ಸೊ ಇದೊಂದು ಬೆಸ್ಟ್ ಸ್ಕಿಲ್ ಅಂತಲೇ ಹೇಳ್ತೀನಿ. ಸೊ ತುಂಬಾ ಯೋಚನೆ ಮಾಡಬೇಡಿ, ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆನಾ, ಸೊ ಈ ರೀತಿ ನೀವು ಅಂದರೆ ಸೀರೆ ಕುಚ್ಚು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಂಡು ಮನೆಯಿಂದಲೇ ನಿಮಗೆ ಈ ರೀತಿ ದುಡ್ಡನ್ನ ನೀವು ಅರ್ನ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡ್ತಿರೋ ವಿಡಿಯೋ ನೋಡಿ. ಸೊ ನೋಡೋಣ ಬನ್ನಿ ಹೇಗೆ ಅಂತ. ಸೊ ನೋಡಿ, ಡಿಸೈನ್ಸ್ ತೋರಿಸ್ತಾ ಇದ್ದೀನಿ. ಹಾಗೆಯೇ ಡಿಸೈನ್ಸ್ ತೋರಿಸ್ತಾನೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೊಂದು ಕ್ರೋಶಾ ಡಿಸೈನ್ ಆಗಿತ್ತು. ಇದು ಯಾವುದೇ ರೀತಿ ಕುಚ್ಚಿರಲ್ಲ. ಸೊ ಹಾಗೆ ನೀವು ಡಿಸೈನ್ಸ್ ನೋಡ್ತಾ ಇರಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇದೆಲ್ಲ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಡಿಸೈನ್ಸು. ನೀವು ನೋಡಿ, ಫ್ರೀ ಆಫ್ ಕಾಸ್ಟು, ನೀವೇನು ದುಡ್ಡು ಕಟ್ಟಬೇಕಾಗಿಲ್ಲ. ಕಲಿಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಿಲ್ಲ ಅಂದರೆ ಏನು ದುಡ್ಡು ಕಟ್ಟಿ ಕಲಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ನಾನು ವೀಡಿಯೋ ವಾಚ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿಕೊಂಡು, ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಲ್ವ ಆಲ್ರೆಡಿ, ಎಲ್ಲ ಡಿಸೈನ್ಸು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ನೀವು ಹೋಗಿ ಚೆಕ್ ಮಾಡಿ ಯಾವ ಡಿಸೈನ್ಸು ಇಷ್ಟ ಆಗುತ್ತೋ ಆ ಡಿಸೈನ್ಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಬೇಸಿಕ್ಕಿಂದ ವೀಡಿಯೋ ಎಲ್ಲ ಇದೆ. ನೀವು ಕಲ್ತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ ನೀವು ಕಸ್ಟಮರ್ಸ್ಗೆ ಹಾಕ್ಕೊಡ್ಬೋದು. ಓಕೆನಾ, ಇದೊಂದು ಬೆಸ್ಟ್ ಅಂತಲೇ ಹೇಳ್ತೀನಿ. ಎಸ್ಪೆಷಲಿ ಲೇಡೀಸ್ಗೆ, ಮನೇಲಿರೋರಿಗಂತೂ ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಓನ್ ಟೈಮಲ್ಲಿ ಝೀರೋ ಇನ್ವೆಸ್ಟ್ಮೆಂಟು. ಓಕೆನಾ, ಝೀರೋ ಇನ್ವೆಸ್ಟ್ಮೆಂಟ್ ಅಂದರೆ ಹೇಗೆ ಅಂತಂದರೆ, ನೀವು ನೋಡಿ, ಒಂದು ಸೀರೆ ಕುಚ್ಚು ಆರ್ಡರ್ ಬಂದಿರುತ್ತೆ. ನೀವು ಅದಕ್ಕೆ ಏನು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ನೆಸೆಸಿಟಿ ಇರಲ್ಲ. ಏನಕ್ಕೆ ಅಂದರೆ ಕಸ್ಟಮರ್ಸ್ ಹತ್ರನೇ ನೀವು ಅಡ್ವಾನ್ಸಾಗೆ ಅಮೌಂಟ್ ತೊಗೊಂಡು ಅದರಲ್ಲೇ ನೀವು ಮೆಟೀರಿಯಲ್ಸ್ ತಂದು ತೊಗೊಂಬಂದು ನೀವು ಹಾಕ್ಕೊಡ್ಬೋದು. ಓಕೆನಾ, ಅದಕ್ಕೆ ಝೀರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದು. ಸೊ ತುಂಬಾ ಈಸಿ ಅಲ್ವಾ. ಸೊ ಎಷ್ಟು ಈಸಿಯಾಗಿ ನೀವು ಮನೆಯಿಂದನೇ ನೋಡಿ ನಿಮ್ಮ ಸೀರೆ ಕುಚ್ಚೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ, ಹೊಸದೇನಾದರೂ ಕಲಿಬೇಕು ಅಂತಿದ್ರೆ ಈ ವರ್ಷ ಡೆಫಿನೆಟಾಗಿ ಸೀರೆ ಕುಚ್ಚು ಬಿಸ್ನೆಸ್ಸು ಬೆಸ್ಟ್ ಅಂತಲೇ ಹೇಳ್ತೀನಿ. ಅದಕ್ಕೆ ಮಿಸ್ ಮಾಡ್ಕೊಂಬೇಡಿ. ನೀವು ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಲ್ವ, ಸೊ ಡಿಸೈನ್ಸ್ ಎಲ್ಲ ನೋಡಿಕೊಂಡು ನೀವು ಬೇಸಿಕ್ ವೀಡಿಯೋ ಎಲ್ಲ ಇದೆ. ಸೊ ಸ್ಟಾರ್ಟ್ ಮಾಡಿ. ಬೇಬಿ ಕುಚ್ಚಾಗಿರ್ಬೋದು, ಕ್ರೋಶಾ ಡಿಸೈನ್ಸ್ ಆಗಿರ್ಬೋದು. ಸೊ ಈ ರೀತಿ ಓಕೆ, ಲೇಡೀಸ್ಗೆ ಬೆಸ್ಟ್ ಅಂತ ಹೇಳ್ತೀನಿ. ಮನೇಲೇ ಇಟ್ಕೊಂಡು ಎಲ್ಲ ವರ್ಕ್ ಎಲ್ಲ ನೋಡಿಕೊಂಡು, ಅಂದರೆ ಮನೇಲಿ ಕೆಲಸ ಎಲ್ಲ ಮಾಡಿಕೊಂಡು ಎಲ್ಲ ನೋಡಿಕೊಂಡು, ಸೊ ಇದು ಒಂದು ಬಿಸ್ನೆಸ್ನ ನೀವು ಸೀರೆ ಕುಚ್ಚು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ನೀವು ಫಸ್ಟ್ ನಿಮ್ಮ ಸೀರೆಗೆಲ್ಲ ನೀವು ಟ್ರೈ ಮಾಡಿ ನೆಕ್ಸ್ಟ್ ನಿಮ್ಮ ಕಸ್ಟಮರ್ಸ್ ಹತ್ರ ನೀವು ಆರ್ಡರ್ಸ್ನ ತೊಗೊಬೋದು. ಓಕೆನಾ, ಎಷ್ಟು ಈಸಿಯಾಗಿ ನೀವು ಮನೆಯಿಂದನೇ ವರ್ಕ್ ಮಾಡ್ಬೋದಲ್ವಾ. ಸೊ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರಲ್ಲ, ಏನೂ ಇರಲ್ಲ. ಸೊ ಎಷ್ಟು ಈಸಿ ಅಂತ ಗೊತ್ತಾಯ್ತಲ್ವಾ. ಸೊ ಅದಕ್ಕೆ ಇನ್ಯಾಕೆ ಯೋಚನೆ ಮಾಡ್ತಾಯಿದ್ದೀರಾ. ಸೊ ನೀವು ಡೆಫಿನೆಟಾಗಿ ಸೀರೆ ಕುಚ್ಚೋ ಬಿಸ್ನೆಸ್ನ ಟ್ರೈ ಮಾಡಿ. ಓನ್ಲಿ ಥಿಂಗ್ ನಿಮಗೆ ಇಂಟ್ರೆಸ್ಟ್ ಇರಬೇಕು ಅಷ್ಟೇ. ಸೊ ಇಂಟ್ರೆಸ್ಟ್ ಇದ್ದು ಕಲ್ತ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರೆ ಸೀರೆ ಕುಚ್ಚೋ ಬಿಸ್ನೆಸ್ಸು ಡೆಫಿನೆಟಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ, ಲೇಡೀಸ್ಗೆ ಎಸ್ಪೆಷಲಿ. ಓಕೆನಾ, ಬಿಕಾಸ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೀರೆ ಕುಚ್ಚಿಂದನೇ ನಾನು ಸುಮಾರು ದುಡ್ಡನ್ನು ಗಳಿಸಿದ್ದೀನಿ, ಅಂದರೆ ಅರ್ನ್ ಮಾಡ್ಕೊಂಡಿದ್ದೀನಿ, ದುಡ್ಡನ್ನು ಅರ್ನ್ ಮಾಡಿದ್ದೀನಿ. ಓಕೆನಾ, ನನಗೆ 10 ಇಯರ್ಸಿಂದ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಹಾಗಾಗಿ ನಿಮಗೆ ಹೇಳಿದ್ದೀನಿ, ಸೀರೆ ಕುಚ್ಚು ಬೆಸ್ಟ್ ಬಿಸ್ನೆಸ್ ಅಂತಲೇ ಹೇಳ್ತೀನಿ. ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಓಕೆನಾ, ಸೊ ನೋಡಿ, ಈ ರೀತಿ ಬೇಬಿ ಕುಚ್ಚೆಲ್ಲ ಹಾಕ್ಕೊಡ್ಬೋದು. ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮರ್ಸ್ಗೆ ನೀವು ಮಾಡಿಕೊಡ್ಬೋದು. ಫಿನಿಶಿಂಗ್ ಎಲ್ಲ ನೀಟಾಗಿ ಕೊಟ್ಟರೆ ಆಯಿತು. ನಿಮಗೆ ಡೆಫಿನೆಟಾಗಿ ಅವರು ಪೇ ಮಾಡ್ತಾರೆ, ಕರೆಕ್ಟಾಗಿ ಪೇ ಮಾಡ್ತಾರೆ. ಓಕೆನಾ, ನಿಮಗೆ ಫಿನಿಶಿಂಗ್ ನೀಟಾಗಿರಬೇಕು. ಹಾಗೆಯೇ ಡಿಸೈನ್ಸ್ ಯಾವ ಡಿಸೈನ್ಸ್ ಕೇಳ್ತಾರೋ ಆ ಡಿಸೈನ್ಸ್ನೆಲ್ಲ ನೀವು ಹಾಕ್ಕೊಡಿ. ಓಕೆನಾ, ಅಪ್ಗ್ರೇಡ್ ಮಾಡ್ಕೊತಾ ಇರಿ. ನೀವು ಆದಷ್ಟು ಓಲ್ಡ್ ಡಿಸೈನ್ಸಲ್ಲೇ ಇರಬೇಡಿ. ಓಲ್ಡ್ ಡಿಸೈನ್ಸ್ ಅಂದರೆ ಹಳೇ ಡಿಸೈನ್ಸೇ ಹಾಕ್ಕೊಡ್ಬೇಡಿ. ಹೊಸ ಡಿಸೈನ್ಸೂ ಕಲ್ತ್ಕೊಂಡು ನೀವು ಹಾಕ್ಕೊಡಿ ಅವ್ರಿಗೆ. ಓಕೆನಾ, ನೋಡ್ಬೋದು ಈ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಫಿನಿಶಿಂಗೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಅದಕ್ಕೆ ಹೇಳಿ ನಿಮಗೆ ಫಿನಿಶಿಂಗ್ ಎಲ್ಲ ನೀಟಾಗಿ ಕೊಟ್ಟು ಮೆಟೀರಿಯಲ್ಸ್ ಯೂಸ್ ಮಾಡಿರ್ಬೋದು. ಸೊ ಹಾಗೆ ಈ ಥರ ಎಲ್ಲ ಮಾಡಿಕೊಟ್ರೆ ನೀವು ಅವರು ಕರೆಕ್ಟಾಗಿ ನಿಮಗೆ ದುಡ್ಡೆಲ್ಲ ಕೊಡ್ತಾರೆ. ಸೊ ಈಸಿಯಾಗಿ ನೀವು ಮನೆಯಿಂದನೇ ನೀವು ಸೀರೆ ಕುಚ್ಚು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಈ ಸೀರೆ ಕುಚ್ಚು ಬಿಸ್ನೆಸ್ಸು. ನನ್ನ ಜರ್ನಿನಲ್ಲಿ ನಾನು ಇದು ಅಂದರೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಥರ. ಸೊ ತುಂಬಾ ಇಷ್ಟ ಆಯಿತು ನನಗೆ. ಸೀರೆ ಕುಚ್ಚು ಬಿಸ್ನೆಸ್ ಅಂತೂ ಎವರ್ಗ್ರೀನು. ಓಕೆನಾ, ನೀವು ಇದೊಂದು ಸ್ಕಿಲ್ ಕಲ್ತ್ಕೊಂಡ್ಬಿಟ್ರೆ ಎನಿ ಟೈಮ್ ನಿಮಗೆ ಇದು ವರ್ಕ್ ಆಗುತ್ತೆ. ಓಕೆನಾ,
ಎನಿ ಟೈಮ್ ನಿಮಗೆ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಸೀರೆ ಕುಚ್ಚು ಬಿಸ್ನೆಸ್ಸು. ಅದಕ್ಕೆ ನಿಮಗೂ ಹೇಳಿದ್ದು, ಇನ್ನೂ ಯಾರಾದರೂ ಇನ್ನೂ ಶುರು ಮಾಡಿಲ್ಲ, ಯೋಚನೆ ಮಾಡ್ತಾಯಿದ್ದೀರಾ ಏನು ಕಲ್ತ್ಕೊಬೋದು, ಏನು ಸ್ಟಾರ್ಟ್ ಮಾಡ್ಬೋದು ಮನೆಯಿಂದನೇ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಅಂತ ಯೋಚನೆ ಮಾಡ್ತಾಯಿದ್ರೆ ಸೀರೆ ಕುಚ್ಚು ಬಿಸ್ನೆಸ್ಸು ಬೆಸ್ಟ್ ಅಂತಲೇ ಹೇಳ್ತೀನಿ. ತುಂಬಾ ಯೋಚನೆ ಮಾಡ್ಕೊಂಡು ಕೂತ್ಕೊಬೇಡಿ, ಬಿಕಾಸ್ ಟೈಮ್ ಈಸ್ ರನ್ನಿಂಗ್ ಅಲ್ವಾ. ಸೊ ಹಾಗಾಗಿ ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು, ಒಂದೇ ದಿನ ಇದೆ ಅಲ್ವಾ. ಸೊ ಅದಕ್ಕೆ ತುಂಬ ಯೋಚನೆ ಮಾಡ್ಕೊಂಡು ಕೂತ್ಕೊಬೇಡಿ, ಅದು ಕಾರ್ಯರೂಪಕ್ಕೆ ತೊಗೊಂಬನ್ನಿ. ಅಂದರೆ ನೀವೇನು ಮಾಡಬೇಕು ಅಂತಿದ್ದೀರೋ ಅದನ್ನು ಪ್ರಾಪರ್ ಮೆಂಟರಿಂದ ಕಲ್ತ್ಕೊಳ್ಳಿ. ಲೈಕ್ ಅದೇ ಯೂಟ್ಯೂಬ್ ವೀಡಿಯೋಸ್ ಅಂತ ಹೇಳಿದ್ನಲ್ಲ, ಇದು ನನ್ನ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಲ್ವ ನನ್ನ ಚಾನಲಲ್ಲಿ. ಸೊ ಪ್ರಾಪರಾಗಿ ಯಾರು ಹೇಳ್ಕೊಡ್ತಾರೋ ಅಲ್ಲಿ ನೋಡ್ಕೊಂಡು ಕಲ್ತ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು ಅಲ್ವಾ. ನೋಡಿ, ಅದಕ್ಕಂತ ಸಪ್ರೇಟ್ ಕ್ಲಾಸ್ಗೆ ಹೋಗಿ ಕಲಿಬೇಕು ಅನ್ನೋ ಅವಶ್ಯಕತೆ ಏನೂ ಇರಲ್ಲ. ಸೊ ಅದೂ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಯೂಟ್ಯೂಬ್ ನನ್ನ ಚಾನಲಲ್ಲೆಲ್ಲ ಸಿಗುತ್ತೆ. ಜಸ್ಟ್ ಇದನ್ನು ನೋಡಿಕೊಂಡು ನೀವು ಪೇಷನ್ಸ್ ಇದ್ದ ಕಲ್ತ್ಕೊಂಡು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸೊ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲೇ ಸಿಗುತ್ತಲ್ವಾ. ಫ್ರೀ ಆಫ್ ಕಾಸ್ಟು ಪ್ಲಸ್ ಏನು ಅಂದರೆ ಕಲ್ತ್ಕೊಂಡು ನೀವು ಆಮೇಲೆ ನಿಮಗೆ ಅರ್ನಿಂಗ್ ಶುರು ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ನೀವು ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ದಿ ಬೆಸ್ಟ್ ಅಂತ ಹೇಳ್ತೀನಿ, ಎಸ್ಪೆಷಲಿ ಲೇಡೀಸ್ಗೆ. ಓಕೆನಾ. ನೋಡಿ, ಡಿಫ್ರೆಂಟ್ ವೆರೈಟಿ ಆಫ್ ಡಿಸೈನ್ಸ್ ಎಲ್ಲ ನಾನಿಲ್ಲಿ ತೋರಿಸಿದ್ದೀನಿ. ಹಾಗೆಯೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಸಾಕಷ್ಟು ವೀಡಿಯೋಸ್ ಇದೆ, ನೀವು ಹೋಗಿ ಚೆಕ್ ಮಾಡಿ ಅಲ್ಲಿ. ಓಕೆನಾ. ಒಂದ್ಸಲಿ ವಿಸಿಟ್ ಮಾಡಿ ನನ್ನ ಚಾನಲ್ನ, ಆವಾಗ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಎಲ್ಲ ಡಿಸೈನ್ಸ್ ಹಾಕಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಓಕೆನಾ. ಬಿಗಿನರ್ಸ್ ಅಂತೂ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಇನ್ ಕೇಸ್ ಏನಾದರೂ ಸ್ಕಿಲ್ ಹೊಸದೇನಾದರೂ ಕಲಿಬೇಕು ಅಂತಿದ್ದರೆ ನೀವು ಡೆಫಿನೆಟಾಗಿ ಈ ಸೀರೆ ಕುಚ್ಚು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಇದೊಂದು ಎವರ್ಗ್ರೀನ್ ಅಂತಲೇ ಹೇಳ್ತೀನಿ. ಓಕೆನಾ. ಎನಿ ಟೈಮ್ ನಿಮಗೆ ಇದು ವರ್ಕ್ ಆಗುತ್ತೆ. ಓಕೆನಾ, ಈ ಬಿಸ್ನೆಸ್ಸು. ಸೊ ಹಾಗೆ ಇದೊಂದು ನೋಡಿ ಬೀಡ್ಸ್ ಡಿಸೈನ್ ಆಗಿದೆ. ಇದು ಬರೀ ಬೀಡ್ಸ್ ವರ್ಕಲ್ಲೇ ಮಾಡಿಕೊಟ್ಟಿದ್ದೀನಿ ನೋಡಿ. ಆಮೇಲೆ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಹೋಗುತ್ತೆ. ಓಕೆನಾ. ಸೊ ಇದು ನನ್ನ ಓನ್ ಡಿಸೈನ್ ನಾನು ಕ್ರಿಯೇಟ್ ಮಾಡಿರೋದು. ಸೊ ಹ್ಯಾಂಗಿಂಗ್ ಬೀಡ್ಸು, ಗ್ಲಾಸ್ ಬೀಡ್ಸ್ ಯೂಸ್ ಮಾಡಿಕೊಂಡೆ ಫ್ಯಾನ್ಸಿ ಸೀರೆಗೆ ನಾನು ಟ್ರೈ ಮಾಡಿದ್ದೀನಿ. ಓಕೆನಾ. ಚೆನ್ನಾಗಿ ಬಂದಿದೆ ಅದು. ಇದು ಯಾವುದೇ ರೀತಿ ಬೀಡ್ಸ್ ಇರಲ್ಲ, ಏನೂ ಇರಲ್ಲ. ನೋಡಿ, ಈ ರೀತಿ ಒಂದು ಕುಚ್ಚು. ಅಂದರೆ ನಿಮ್ಗೆ ಯಾವ ರೀತಿ ಕೇಳ್ತಾರೋ ಕಸ್ಟಮರ್ಸು ಆ ಥರ ನೀವು ಮಾಡಿಕೊಡೋ ಥರ ಇರಬೇಕು ನಿಮಗೆ ಕೇಪಬಿಲಿಟಿ. ಓಕೆನಾ. ಸೊ ಅದಕ್ಕೇ ನೀವು ಫಸ್ಟಿಂದನೇ ಬೇಸಿಕ್ಸು ಎಲ್ಲ ಕಲ್ತ್ಕೊಂಡ್ಬಿಟ್ಟು ನೆಕ್ಸ್ಟ್ ಮಾಡ್ತಾಯಿದ್ರೆ ನಿಮಗೆ ಒಂದೊಂದೇ ಕುಚ್ಚು ಆಗ್ತಾ ನಿಮಗೂ ಒಂದು ಐಡಿಯಾ ಬಂದುಬಿಡುತ್ತೆ. ಸೊ ಅವ್ರು ಯಾವ ರೀತಿ ಕೇಳಿದ್ರು ನಿಮ್ಗೆ ಮಾಡಿಕೊಡೋ ಥರ ಇರುತ್ತೆ. ಹಾಗೆ ನೀವು ಹೊಸ ಡಿಸೈನ್ಸ್ ಎಲ್ಲ ಅಪ್ಗ್ರೇಡ್ ಆಗ್ತಾಯಿರಿ ಆದಷ್ಟು. ಸೊ ಈಗಂತೂ ಎಲ್ಲರ ಕೈಲೂ ಮೊಬೈಲ್ ಇರುತ್ತಲ್ವಾ, ಆದಷ್ಟು ಮೊಬೈಲ್ ಇದ್ದೇ ಇರುತ್ತೆ ಅವ್ರ ಹತ್ರ. ಸೊ ಎಲ್ಲ ಮೊಬೈಲಲ್ಲೇ ನೋಡಿಕೊಂಡು ಡಿಸೈನ್ಸು ನಿಮಗೆ ಅಲ್ಲೇ ನೋಡಿಕೊಂಡು ಬಂದೆಲ್ಲ ನಿಮಗೆ ತೋರಿಸ್ತಾ ಇರ್ತಾರೆ. ಈ ಡಿಸೈನ್ ಹಾಕ್ಕೊಡಿ, ಆ ಡಿಸೈನ್ ಹಾಕ್ಕೊಡಿ ಅಂತೆಲ್ಲ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ನೀವು ಈಗಂತೂ ಏನು ಟ್ರೆಂಡಿಂಗಲ್ಲಿ ನಡೀತಾ ಇದೆಯಲ್ವಾ, ಸೊ ಅದು ಹೊಸ ಡಿಸೈನ್ಸ್ ಎಲ್ಲ ಅಪ್ಗ್ರೇಡ್ ಆಗ್ತಾ ಇರಬೇಕಾಗುತ್ತೆ. ಸೊ ಆವಾಗ ನಿಮಗೆ ಈಸಿಯಾಗಿ ನಿಮಗೆ ಡಿಸೈನ್ಸ್ ಎಲ್ಲ ಗೊತ್ತಾಗುತ್ತಲ್ವ, ಅದನ್ನು ತಿಳ್ಕೊಂಡು ನೀವು ಟ್ರೈ ಮಾಡಿ ಹಾಗೆ ನೀವು ಮಾಡಿಕೊಡ್ಬೋದು. ಓಕೆನಾ. ಕಸ್ಟಮರ್ಸ್ಗೆ ಮಾಡಿಕೊಡ್ಬೋದು. ನೋಡಿ, ಇದು ಅಂತೂ ತುಂಬಾ ಚೆನ್ನಾಗಿದೆ ಡಿಸೈನ್ಸು, ಯಾವುದೇ ರೀತಿ ಬೀಡ್ಸ್ ಇರಲಿಲ್ಲ. ಅದಕ್ಕೆ ಈ ಡಿಸೈನಿಗೆ ಬಂದು ನೋಡಿ ಡಿಫ್ರೆಂಟಾಗಿದೆ. ಇದು ಬೀಡ್ಸ್ ಇದೆ ಪ್ಲಸ್ ನೋಡಿ ಡಿಸೈನೇ ಡಿಫ್ರೆಂಟಾಗಿದೆ. ಇದು ನೋಡಿ ಬಟರ್ಫ್ಲೈ ಡಿಸೈನ್ ಆಗಿತ್ತು. ಇದು ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿ, ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ. ಏನಾದರೂ ಲಿಂಕ್ ಬೇಕು ಅಂದರೆ ಯಾವುದಾದ್ರೂ ಡಿಸೈನ್ಸ್ದು ನಿಮಗೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನೀವು ಕಮೆಂಟ್ ಮಾಡಿ. ಸೊ ದಟ್ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಇನ್ ಕೇಸ್ ಏನಾದರೂ ಸಿಗಲಿಲ್ಲ ಅಂದರೆ ಲಿಂಕ್ ಕಳಿಸ್ಕೊಡ್ತೀನಿ. ಆಮೇಲೆ ಎಲ್ಲ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ನೋಡಿ ಚೆಕ್ ಮಾಡಿ. ಸೊ ದಟ್ ಈಸಿ ಆಗುತ್ತೆ ನಿಮಗೂ. ಹೋಗಿ ಚೆಕ್ ಮಾಡಿ ನೀವು ಮಾಡ್ಕೊಬೋದು. ಕ್ರೋಶೆ ಡಿಸೈನ್ಸ್ ಆಗಿರ್ಬೋದು, ಬರೀ ಕ್ರೋಶೆ ಡಿಸೈನ್ ಬೇಕಾ, ವಿತ್ ಬೀಡ್ಸು ಅಥವಾ ವಿತೌಟ್ ಬೀಡ್ಸು, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಶೇರ್ ಮಾಡಿದ್ದೀನಿ ಆದಷ್ಟು ನಾನು. ಅದನ್ನೆಲ್ಲ ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ. ಸೊ ದಟ್ ನಿಮಗೆ ಈಸಿ ಆಗುತ್ತೆ ಆ್ಯಕ್ಸೆಸ್ ಮಾಡೋಕ್ಕೆ ವೀಡಿಯೋಸ್ ಎಲ್ಲ. ಓಕೆನಾ. ಸೊ ನೋಡ್ಬೋದು, ಇದು ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ನನ್ನದೇ ಸೀರೆ ಆಗಿತ್ತು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾವ ಥರ ಬೇಕೋ ಆ ಥರ ನೀವು ಸೀರೆ ಕುಚ್ಚೆಲ್ಲ ಕಟ್ಬೋದು, ನಿಮ್ಮ ಕ್ರಿಯೇಟಿವಿಟಿ. ಓಕೆನಾ. ಸೊ ಅದಕ್ಕೆ ಹೇಳಿದ್ದೀನಿ, ಇದೊಂದು ಬೆಸ್ಟ್ ಅಂತಲೇ ಹೇಳ್ತೀನಿ. ಕಲ್ತ್ಕೊಂಬಿಡಿ ಫಸ್ಟು. ಕಲ್ತ್ಕೊಂಡೆಲ್ಲ ಆದಮೇಲೆ ಸೊ ಈ ಹೊಸ ವರ್ಷ ಇನ್ನೇನು ಬಂತು ಅಂತ ಹೇಳಿದ್ನಲ್ವಾ, ಒಂದೇ ದಿನ ಇರೋದು. ಸೊ ನಾಳೆಯಿಂದನೇ ಶುರು ಮಾಡಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಅಂತೂ ಆದಷ್ಟು ಶೇರ್ ಮಾಡಿ. ಬಿಕಾಸ್ ಯಾರೆಲ್ಲ ಅನ್ಕೊತಾ ಇರ್ತಾರಲ್ವ, ಮನೆಯಿಂದ ಏನೆಲ್ಲ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಕೊತಾ ಇರ್ತಾರೆ. ಸೊ ಅಂಥವ್ರಿಗೆ ಈ ವಿಡಿಯೋನ ನೀವು ಶೇರ್ ಮಾಡಿದೆ ಡೆಫಿನೆಟಾಗಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ನೀವು ಕಲ್ತ್ಕೊಂಡು ನೀವು ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಹೊಸ ವರ್ಷ 2026 ಬಂತು ಅನ್ನಲ್ಲ. ಸೊ ಹೊಸ ವರ್ಷಕ್ಕೆ ಒಂದು ಹೊಸ ಸ್ಕಿಲ್ ಅಂತಲೇ ಹೇಳ್ಬೋದು. ಒಂದು ಹೊಸ ಸ್ಕಿಲ್ನ ಕಲ್ತ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು ಅರ್ನಿಂಗ್ಸ್ನ ಅಂತ ಹೇಳ್ತೀನಿ. ಓಕೆನಾ. ದುಡ್ಡನ್ನು ಗಳಿಸ್ಬೋದು. ಓಕೆನಾ. ನೋಡಿ, ಬೇಬಿ ಕುಚ್ಚು ಅಂತ ಹೇಳ್ತೀರಲ್ವಾ, ಯಾವ ಥರ ಬೇಕೋ ಆ ಥರ ಡಿಸೈನ್ಸ್ ಎಲ್ಲ ನೀವು ಮಾಡಿಕೊಡ್ಬೋದು. ನಿಮಗೂ ಆಗುತ್ತೆ, ನೀವು ಮಾಡ್ಬೋದು. ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಇನಿಷಿಯಲಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಆದಮೇಲೆ ನೀವು ಈ ಥರ ಪರ್ಫೆಕ್ಟಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವುದು ಆಗಲ್ಲ ಅಂತ ಏನೂ ಇಲ್ಲ. ಸೊ
ಸೊ ಜಸ್ಟ್ ನೀವೇನು ಮಾಡಬೇಕಂದ್ರೆ ಪಾಸಿಟಿವ್ ಆಗಿರಬೇಕಾಗುತ್ತೆ ಆಲ್ವೇಸ್, ಓಕೆನಾ. ಸೊ ಆಗುತ್ತೆ, ಮಾಡ್ತೀನಿ ಅಂತೇಳಿ ಮಾಡಿ. ಪ್ರಾಕ್ಟೀಸ್ ಇಂಪಾರ್ಟೆಂಟು. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಾದಮೇಲೆ ನಿಮಗೆ ಲೇಟ್ರ್ ಆನು ಅದು ನಿಮಗೆ ಪರ್ಫೆಕ್ಷನ್ ಅನ್ನೋದು ಬರುತ್ತೆ. ಸೊ ಎವ್ರಿ ಡೇ ಇಸ್ ಎ ಲರ್ನಿಂಗ್ ಪ್ರೋಸೆಸ್ ಅಲ್ವಾ. ನಾವು ಎಷ್ಟೇ ಕಲ್ತಿದ್ರೂ ಇನ್ನೂ ಕಲಿಯೋದು ಸಾಕಷ್ಟು ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಕಲಿತಾ ಹೋಗ್ತಾ ಇರಿ ಡೈಲಿ, ಓಕೆನಾ. ಸೊ ಹೊಸ ಡಿಸೈನ್ಸ್, ನಾನು ಇನ್ನೂ ಸುಮಾರು ಡಿಸೈನ್ಸ್ ಎಲ್ಲ ಇನ್ನೂ ಕಲಿತಾನೇ ಇದ್ದೀನಿ. ಸೊ ನೆವರ್ ಎಂಡಿಂಗ್ ಅಂತಲೇ ಹೇಳ್ಬೋದು ಕಲಿಯೋಕ್ಕೆ, ಓಕೆನಾ. ಸೊ ಹಾಗೆ ನೋಡಿ, ಇದೊಂದು ಬೀಡ್ಸ್ ಅಂತ ಹೇಳಿದ್ನಲ್ವ ಆಗಲೇ. ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾನೇ ಓನಾಗೆ ಕ್ರಿಯೇಟ್ ಮಾಡಿ ಅವ್ರಿಗೆ ಯಾವ ಸೀರೆಗೆ ಯಾವ್ದು ಸೂಟ್ ಆಗುತ್ತೆ ಅಂತೇಳಿ ನಾನೇ ಮಾಡಿಕೊಟ್ಟಿದ್ದೀನಿ. ಆ ಥರನೂ ನಿಮಗೆ ಒಂದು ಐಡಿಯಾಸ್ ಎಲ್ಲ ಬರುತ್ತೆ. ನಿಮಗೆ ಮಾಡ್ತಾನೆ ಅದು ಎಕ್ಸ್ಪೀರಿಯನ್ಸ್ ಆದ್ರೇ ಗೊತ್ತಾಗೋದು ನಿಮಗೆ ಕೆಲವೊಂದು. ಬರೀ ಬಾಯಲ್ಲಿ ಹೇಳಿದ್ರೆ ಏನೂ ಆಗೋಲ್ಲ. ಸೊ ಅದಕ್ಕೆ ನೀವು ಮಾಡಿ ನೋಡಿದ್ರೇ ಗೊತ್ತಾಗೋದು. ಸೊ ಹಿಂಗೆ ಮಾಡ್ಬೋದಾ, ಹಾಗೆ ಮಾಡ್ಬೋದಾ, ಕಾಂಬಿನೇಷನ್ ಎಲ್ಲ ನೀವು ನೋಡಿ ಟ್ರೈ ಮಾಡ್ಬೋದು, ಓಕೆನಾ. ನೀವು ಥಿಂಕ್ ಮಾಡ್ಬೋದು ಅಲ್ವಾ. ಸೊ ನೋಡ್ಬೋದು ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತದೆ. ಸಿಂಪಲಿಂದ ಗ್ರ್ಯಾಂಡ್ ಡಿಸೈನ್ಸ್ವರೆಗೂ ಎಲ್ಲನೂ ಚಾನಲಲ್ಲಿ, ಇದು 3 ಡಿಸೈನ್ಸೂ ಇದೆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ಲಿಂಕ್ ಬೇಕು ಅಂದರೆ ಕೇಳಿ, ನಾನು ಕಮೆಂಟಲ್ಲಿ ತಿಳಿಸ್ಕೊಡ್ತೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನೀವು ಮನೆಯಿಂದನೇ ಝೀರೋ ಇನ್ವೆಸ್ಟ್ಮೆಂಟಿಂದ ಅರ್ನ್ ಮಾಡ್ಬೋದು. ಸೊ ಅಡ್ವಾನ್ಸಾಗಿ ಹ್ಯಾಪಿ ನ್ಯೂ ಇಯರ್. ಹಾಗೆ ಆದಷ್ಟು ಶೇರ್ ಮಾಡಿ, ಹೊಸ ಸ್ಕಿಲ್ನ ಕಲ್ತ್ಕೊಳ್ಳಿ ನೀವು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಲರ್ನಿಂಗ್.